ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಒಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ಇನ್ನೂ ಯಾರ್ಯಾರೆಲ್ಲ ತುಂಬ ಜನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವಿಡಿಯೋ ನೋಡ್ತಾ ಇದ್ದೀರಾ. ದಯವಿಟ್ಟು ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಕೇಳ್ತಾ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನು ನಿಮ್ಮ ಒಳ್ಳೆ ವಿಡಿಯೋ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಏನಪ್ಪ ಅಂದರೆ ನೀವೆಲ್ಲ ಬರೆದಿರ್ತೀರ PC HK ಕ್ವಶನ್ ಪೇಪರು. ಯಾವ ರೀತಿ ಬಂದಿತ್ತು, ಎಕ್ಸಾಮ್ ಹಾಲಲ್ಲಿ ನಾವು ಏನು ಮಿಸ್ಟೇಕ್ ಮಾಡಿದ್ವಿ, ಏನು ಮಿಸ್ಟೇಕ್ ಮಾಡಬಾರ್ದಿತ್ತು, ಏನು ಮಿಸ್ಟೇಕ್ ಮಾಡದೇ ಇದ್ದರೆ ಸ್ಕೋರ್ ಆಗ್ತಾಯಿತ್ತು, ಮತ್ತು ಎಷ್ಟು ಕ್ವಶನ್ ಅಟೆಂಡ್ ಮಾಡಬೇಕಿತ್ತು, ಯಾವ ಕ್ವಶನ್ ಬಿಡಬೇಕಿತ್ತು ಅಂತ ಎಲ್ಲ ಈ ವಿಡಿಯೋದಲ್ಲಿ ಲೈವಾಗಿ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು C ಸೀರೀಸು. ಫಸ್ಟ್ ಕ್ವಶನೇ ಎಥಿಕ್ಸ್ ಕ್ವಶನ್ ಇದೆ. ಅಂದರೆ ಇದು ನಿಮಗೆ ಯಾವ ಬುಕ್ಕಲ್ಲೂ ಸಿಗಲ್ಲ. ನೀವು ನಿಮ್ಮ ಪ್ರೆಸೆನ್ಸ್ ಆಫ್ ಮೈಂಡ್ ಎಕ್ಸಾಮಲ್ಲಿ ಓದ್ಬಿಟ್ಟು ಆನ್ಸರ್ ಮಾಡೋಂಥ ಕ್ವಶನ್ಸ್ ಆಗಿದೆ. ಎಥಿಕ್ಸು ನಿಮಗೆ 4 ಕ್ವಶನ್ಸ್ ಬಂದಿದೆ. ಅಂದರೆ ನೀವು ಫಸ್ಟ್ ಕ್ವಶನು, ನೀವು ಗಾಡೀಲಿ ಹೋಗ್ತಾ ಇರ್ತೀರ. ಅಲ್ಲಿ ರೋಡಲ್ಲಿ ಆಕ್ಸಿಡೆಂಟ್ ಆದಾಗ ನೀವು ಏನು ಮಾಡ್ತೀರಾ ಅಂತ ಕೇಳಿದ್ದಾರೆ. ಫಸ್ಟು ಪ್ರಿಯಾರಿಟಿ ಅವ್ರನ್ನ ನಿಮ್ಮ ವಾಹನ ಅಥವಾ ಆಂಬುಲೆನ್ಸಲ್ಲಿ ಆಸ್ಪತ್ರೆಗೆ ಕರೆದೊಯ್ಯಿರಿ ಅಂತ. ಇದು ಅಫಿಷಿಯಲ್ ಕೀ ಆನ್ಸರ್ ಆಗಿದೆ, KEA ಕೊಟ್ಟಂಥ ಅಫಿಷಿಯಲ್ ಕೀ ಆನ್ಸರು. ಇನ್ನು ಎರಡನೇದು ಸೆಕೆಂಡ್ ಕ್ವಶನು ಕೂಡ ಎಥಿಕ್ಸು. ಇದು ನೀವು ಆರಾಮಾಗಿ ಹಾಕ್ಬೋದಿತ್ತು. ಹೆಂಗೆ ಅಂದರೆ ಎರಡನೇ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಯಾರು ಅಂತ ಕೇಳಿದ್ದಾರೆ. ಅದೊಂದು ಗೊತ್ತಿದ್ದರೂ ನೀವು ಅಟೆಂಡ್ ಮಾಡ್ಬೋದಿತ್ತು. ಮತ್ತು ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಆಗಿರೋದ್ರಿಂದ ನೀವು ಪೊಲೀಸ್ ಆದರೆ ನೀವು ಯಾರಿಗೆ ನಿಷ್ಠೆಯನ್ನು ಹೊಂದಿರ್ತೀರಾ ಅಂತ ಕೇಳಿದ್ದಾರೆ. ಇದು ಭಾರತ ಸಂವಿಧಾನಕ್ಕೆ ಅಂತ ಹಾಕಬೇಕಿತ್ತು. ನಂಗೆ ಗೊತ್ತು ಎಲ್ಲರೂ ಇದು ಮೇಲಧಿಕಾರಿಗಳಿಗೆ ಅಂತ ಹಾಕಿರ್ತಾರೆ. ಏನೂ ಮಾಡೋಕ್ಕಾಗಲ್ಲ. ಅದು ಅಂದರೆ ನಮ್ಮದು ಎಕ್ಸಾಮಲ್ಲಿ ಪ್ರೆಸೆನ್ಸ್ ಆಫ್ ಮೈಂಡ್ ಯಾವ ಥರ ಇರುತ್ತೆ ಅದ್ರ ಮೇಲೆ ಹೋಗುತ್ತೆ. ನಾವು ಎಕ್ಸಾಮ್ ಹಾಲಲ್ಲಿ ಎಷ್ಟು ಕೂಲಾಗಿರ್ತೀವಿ ಅಷ್ಟು ಕೂಡ ನಮ್ಮ ಮೈಂಡು ಚೆನ್ನಾಗಿ ಥಿಂಕ್ ಮಾಡುತ್ತೆ. ಮತ್ತು ಟೆನ್ಷನ್ ತೊಗೊಂಡೋದ್ರೆ ಗೊತ್ತಿರೋದು ಕೂಡ ಮರ್ತೋಗುತ್ತೆ. ನೋಡ್ತಾ ಇರ್ಬೋದು, ಫಸ್ಟು 4 ಕ್ವಶನು ಎಥಿಕ್ಸೇ. ಅಂದರೆ ನೀವು ಕರ್ನಾಟಕ ರಾಜ್ಯ ಪೊಲೀಸ್ ಪಡೆಯ ನಿಗದಿತ ನಡವಳಿಕೆಯ ನಿಯಮಾವಳಿ ಎಲ್ಲ ಅಂತ ಕೊಟ್ಟಿದ್ದಾರೆ. ಅಂದರೆ ಈಗ ಯಾವ ಕೆಲಸ ನೀವು ಮಾಡಬಾರ್ದು ಅಂತ. ಫಸ್ಟ್ ಆಪ್ಷನ್ನು ಜನರು ಮತ್ತು ವಾಹನಗಳ ಕ್ರಮಬದ್ಧತೆ ಚಲನೆಯನ್ನು ಸುಗಮಗೊಳಿಸುವುದು. ಇದು ಮಾಡಬೇಕು. ದೈಹಿಕ ಹಾನಿಯ ಅಪಾಯದಲ್ಲಿರುವ ವ್ಯಕ್ತಿಗಳಿಗೆ ನೆರವು ನೀಡುವುದು. ಇದು ಸರಿ. ಸಲಹೆ ನೀಡುವುದು ಮತ್ತು ಸಂಘರ್ಷಗಳನ್ನು ಪರಿಹರಿಸುವುದು ಮತ್ತು ಸೌಹಾರ್ದತೆಯನ್ನು ಉತ್ತೇಜಿಸುವುದು. ಕೊಟ್ಟಿರುವಂಥ 3 ಆಪ್ಷನ್ನು ಕೂಡ ರೈಟ್ ಇದೆ. 4ನೇದು ಖಾಸಗಿ ಉಪಕ್ರಮವನ್ನು ನೀವು ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿಯಾಗಿ ನೀವು ಪ್ರೈವೇಟ್ ಅವ್ರನ್ನ ಎನ್ಕರೇಜ್ ಮಾಡೋದು ಮತ್ತು ಅವ್ರನ್ನ ಸಂರಕ್ಷಣೆ ಮಾಡೋದು ಇದು ತಪ್ಪು. ಆಪ್ಷನ್ 4 ರಾಂಗ್ ಆನ್ಸರು ಇಲ್ಲಿ. 5th ಕ್ವಶನು ಕೂಡ ಎಥಿಕ್ಸು. ಮತ್ತು 6ನೇ ಕ್ವಶನಿಂದ ಕಾನ್ಸ್ಟಿಟ್ಯೂಷನು. ನೀವು ಇವಾಗ ಅಂದರೆ ಇವಾಗ ಎಲ್ಲರೂ ಎಕ್ಸಾಮ್ ಆದಮೇಲೆ ನನ್ನ ಬುಕ್ಕಿಂದ ಕ್ವಶನ್ಸ್ ಬಂದಿದೆ, ನಮ್ಮ ಬುಕ್ಕಿಂದ ಕ್ವಶನ್ಸ್ ಬಂದಿದೆ ಅಂತ ತುಂಬ ಜನ ನೀವು ಬಣ್ಣದ ಬುಕ್ಕಿಗಳಿಗೆ ಮರಳಾಗದೆ ನಿಮ್ಮ ಹತ್ರ ಯಾವ ಬುಕ್ ಇದೆ ಆ ಬುಕ್ಕಲ್ಲೇ ಹುಡುಕಿ, ಆಯಿತಾ. ನೀವು ಓದ್ತಿರೋ ಬುಕ್ಕಲ್ಲೇ ಆ ಕ್ವಶನ್ಸ್ ಇದ್ದರೆ ನೀವು ಓದ್ತಿರೋ ಬುಕ್ಸು ಸರಿ ಇದೆ ಅಂತ, ಆಯಿತಾ. ಇವಾಗ ಎಕ್ಸಾಮಲ್ಲಿ ಬರೋ 100 ಕ್ವಶನು ಕೂಡ ಯಾರ ಬುಕ್ಕಲ್ಲೂ ಕೂಡ ಖಂಡಿತವಾಗ್ಲೂ ಸಿಗಲ್ಲ, ಆಯಿತಾ. ಎಲಿಮಿನೇಷನ್ ಮಾಡೋದಕ್ಕೆ ಅವರು 20 ಕ್ವಶನು ಔಟ್ ಆಫ್, ಅಂದರೆ ಯಾರು ಓದದೇ ಇರೋವಂಥ ಬುಕ್ಕಲ್ಲಿರೋ ಕ್ವಶನ್ಸು ಅಂತ ಫುಲ್ಲು ಡೆಪ್ತಾಗಿ ಕೇಳ್ತಾರೆ, ಆಯಿತಾ. ನೀವು ಓದ್ತಾ ಇರೋ ಬುಕ್ಕಲ್ಲಿ 70ರಿಂದ 80 ಕ್ವಶನು, ಅಂದರೆ ನಾನು ಹೇಳ್ತಾ ಇರೋದು ಫಾರ್ ಎಕ್ಸಾಂಪಲ್ ಮೆಂಟಲ್ ಎಬಿಲಿಟಿ ಮತ್ತು ಕರೆಂಟ್ ಅಫೇರ್ಸ್ ಬಿಟ್ಟು ನೀವು ಓದ್ತಾ ಇರೋ ಬುಕ್ಕಲ್ಲಿ 60ರಿಂದ 70 ಕ್ವಶನ್ನು ನೀವು ಓದ್ತಾ ಇರೋ ಬುಕ್ಕಲ್ಲಿ ಕವರ್ ಆಗಿದ್ರು ಕೂಡ ನೀವು ಓದ್ತಾ ಇರೋ ಸೋರ್ಸು ಚೆನ್ನಾಗಿದೆ, ಆಯಿತಾ. ಇವಾಗ ಇಷ್ಟು ದಿನ ಓದ್ಬಿಟ್ಟು ಇವಾಗ ಎಕ್ಸಾಮ್ ಟೈಮಲ್ಲಿ ನೀವು ಸೋರ್ಸ್ನ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ನೀವು ಓದ್ತಿರೋ ಬುಕ್ ಮೇಲೆ ನಂಬಿಕೆ ಇಡಿ, ಅದೇ ಬುಕ್ನ ಕಂಟಿನ್ಯೂ, ಅದೇ ಹೇಳ್ತಾ ಇದ್ದೀನಲ್ಲ. ನೀವು ಓದ್ತಾ ಇರೋ ಬುಕ್ಕಲ್ಲಿ ಮೆಂಟಲ್ ಎಬಿಲಿಟಿ 15 ಕ್ವಶನು, ಕರೆಂಟ್ ಅಫೇರ್ಸು 15ರಿಂದ 20 ಕ್ವಶನ್, ಅಂದರೆ 30 ಕ್ವಶನ್ ಬಿಟ್ಟು ಇನ್ನು 60ರಿಂದ 70 ಕ್ವಶನ್ ನೀವು ಓದ್ತಾ ಇರೋದ್ರಲ್ಲಿ ಕವರ್ ಆಗಿದೆ ಅಂದರೆ ಅದು ಖಂಡಿತವಾಗ್ಲೂ ಗುಡ್ ಬುಕ್ಸ್ ಅಂತ ಹೇಳ್ಬೋದು. ಮತ್ತು ಹೈಕೋರ್ಟು ನಿವೃತ್ತ ಕಾಯಂ ನ್ಯಾಯಾಧೀಶರು ನಿವೃತ್ತಿಯ ನಂತರ ಇಲ್ಲಿ ವಕೀಲಿ ವೃತ್ತಿಯನ್ನು ಮಾಡಲು ಅನುಮತಿ ಇಲ್ಲ. ಅಂದರೆ ಅವರು ಯಾವ ಕೋರ್ಟಲ್ಲಿ ಕೆಲಸ ಮಾಡಿರ್ತಾರಲ್ಲ ಆ ಕೋರ್ಟಲ್ಲಿ ಅವರು ಕೆಲಸ ಮಾಡೋದಕ್ಕಾಗಲ್ಲ, ಬೇರೆ ಕೋರ್ಟಲ್ಲಿ ಮಾಡ್ಬೋದು. ಇನ್ನು ಇದೆಲ್ಲ ಫ್ಯಾಕ್ಟ್ಸು. ಭಾರತದ ಸಂಯುಕ್ತ ವ್ಯವಸ್ಥೆ ಯಾವ ದೇಶದ ಮಾದರಿಯಿಂದ ಪ್ರತಿಬಿಂಬಿಸುತ್ತದೆ. ಅಂದರೆ ಭಾರತದ ಸಂಯುಕ್ತ ವ್ಯವಸ್ಥೆಯನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಮಾಡ್ಕೋತಾರೆ ಅಂತ
ಕ್ವಶನ್ ಇದು, ಅದನ್ನೇ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೊಟ್ಟಿದ್ದಾರೆ. ನಿಮಗೆ ಸುಮಾರಿದೆ ಆಯಿತಾ. ಇದು ಫ್ಯಾಕ್ಟು, ಪ್ರತಿಯೊಂದು ಎಕ್ಸಾಮಲ್ಲೂ ಒಂದಲ್ಲ ಒಂದು ಕೇಳ್ತಾನೆ ಇರ್ತಾರೆ. ಎಲ್ಲನೂ ಒಂದು ಕಡೆ ನೋಟ್ಸ್ ಮಾಡ್ಕೊಳ್ಳಿ. ಎಕ್ಸಾಮ್ಗೆ ಹೋಗೋಕ್ಕೆ ಹಿಂದಿನ ದಿನ ಎಲ್ಲನೂ ನೋಡ್ಕೊಂಡೋಗಿ. ಫಾರ್ ಎಕ್ಸಾಂಪಲ್ ಮೂಲಭೂತ ಹಕ್ಕುಗಳು, ಮತ್ತು ರಾಜನೀತಿ ನಿರ್ದೇಶಕ ತತ್ವಗಳು, ಮತ್ತು ಪ್ರಸ್ತಾವನೆಯನ್ನು ಯಾವ ದೇಶದ ಸಂವಿಧಾನದಿಂದ ಎರವಲ್ಪಡ್ಕೊಂಡಿದ್ದಾರೆ, ಮತ್ತು ಮೂಲಭೂತ ಕರ್ತವ್ಯಗಳು. ಸೊ ಈಗ ಎಲ್ಲನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಫ್ಯಾಕ್ಟು. ಇದನ್ನು ನೀವು ಎಕ್ಸಾಮ್ ಹೋಗೋಕ್ಕೆ ಹಿಂದೆ ದಿನ ನೋಡಿಕೊಂಡು ಹೋಗಿ ಒಂದು ಕಡೆ ನೋಟ್ಸ್ ಮಾಡಿ ಇಟ್ಕೊಂಡಿರಿ. ಮತ್ತು ಈ ಕಾಯ್ದೆಯ ಅಡಿಯಲ್ಲಿ ಭಾರತದಲ್ಲಿ ಸ್ಪೀಕರ್ ಮತ್ತು ಉಪ ಸ್ಪೀಕರ್ ಹುದ್ದೆಯನ್ನು ಸೃಷ್ಟಿಸಲಾಯಿತು. ಸೊ 1919 ಮಾಂಟೆಗೊ ಚೆಮ್ಸ್ಫರ್ಡ್ ಕಾಯ್ದೆ. ನಿಮಗೆ ಕಾಯ್ದೆಗಳಲ್ಲೂ ಅಷ್ಟೇ 1909 ಮಿಂಟೋ ಮಾರ್ಲೆ ಸುಧಾರಣೆ, 1919, 1935 ಮತ್ತು 1947. ಈ ಕಾಯ್ದೆಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಂದು ಕಡೆ ನೋಟ್ಸ್ ಮಾಡ್ಕೊಳ್ಳಿ. ಎಲ್ಲ ಕಾಯ್ದೆನೂ ಓದೋದಲ್ಲ ನೀವು, ಎಲ್ಲ ಕಾಯ್ದೆನೂ ನಿಮ್ಮ ಟೈಮ್ ಇದೆ ಓದ್ತೀರಂದರೆ ಓದಿ, ಇಲ್ಲಾಂದರೆ ಇಂಪಾರ್ಟೆಂಟ್ ಯಾವುದಿದೆ ಈ ಆಪ್ಷನಲ್ಲಿ ಇದೆಯಲ್ಲ 4 ಕಾಯ್ದೆನೂ ನೋಡ್ಕೊಳ್ಳಿ. ನೆಕ್ಸ್ಟ್ ಎಕ್ಸಾಮ್ಗೆ ರಿಪೀಟ್ ಆಗೋ ಚಾನ್ಸಸ್ ತುಂಬ ಇದೆ. KA ಯಾವ ಥರ ಗೊತ್ತಾ, ಇವಾಗ ಈ ಕ್ವಶನ್ ಕೇಳಿದ್ದಾರೆ ಅಂದರೆ ನೆಕ್ಸ್ಟು ಇದ್ರ ಸರೌಂಡಿಂಗೇ ಕ್ವಶನ್ ಎತ್ತುತ್ತಾ ಇದ್ದಾರೆ. ಮತ್ತು ರಾಜ್ಯಸಭೆ ಮತ್ತು ಲೋಕಸಭೆಗಳು ಸಾಮಾನ್ಯ ಸ್ಥಾನಮಾನ ಹೊಂದಿರುವುದಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿದೆ. ಮತ್ತು ಟ್ರ್ಯಾಪ್ ಎಲ್ಲ ಇರ್ತೀರ ಅಂದರೆ ಯಾವ ಕ್ವಶನ್ನ ಕರೆಕ್ಟಾಗಿ ಓದಿ ಆಯಿತಾ. ನಾನು ಕೂಡ ಎಕ್ಸಾಮಲ್ಲಿ ಯಾವುದು ಪಾಸಿಟಿವ್ ಸ್ಟೇಟ್ಮೆಂಟ್ ಇದೆ, ನೆಗೆಟಿವ್ ಸ್ಟೇಟ್ಮೆಂಟ್ ಇದೆ, ಪಾಸಿಟಿವ್ ಸ್ಟೇಟ್ಮೆಂಟ್ನ ಓದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಕ್ವಶನಲ್ಲಿ ಕೀವರ್ಡ್ ಏನಂದರೆ ಸರಿಯಾಗಿದೆ ಕೇಳಿದಾನ, ಸರಿಯಾಗಿಲ್ಲ ಕೇಳಿದಾನ ಅಂತ ಕೀವರ್ಡ್ ನೋಡ್ಕೊಳ್ಳಿ. ಸಾಮಾನ್ಯ ಮಸೂದೆ ಮಂಡನೆ ಹಾಗೂ ಅಂಗೀಕಾರ, ರಾಷ್ಟ್ರಪತಿ ಚುನಾವಣೆ ಹಾಗೂ ಮಹಾಭಿಯೋಗ ಪ್ರಕ್ರಿಯೆ. ಸೊ ಇವೆರಡು ಸ್ಟೇಟ್ಮೆಂಟ್ ಕೂಡ ಸರಿ ಇದೆ. ಹಣಕಾಸು ಮಸೂದೆಯನ್ನು ರಾಜ್ಯಸಭೆ ಅಥವಾ ಲೋಕಸಭೆಯಲ್ಲಿ ಎಲ್ಲಿಯಾದರೂ ಮಂಡಿಸಬಹುದು ಅಂತ ಇದೆ. ಸೊ ಇದು ರಾಂಗ್ ಆಗುತ್ತೆ. ಯಾಕೆಂದರೆ ಹಣಕಾಸು ಮಸೂದೆಯನ್ನು ಓನ್ಲಿ ಲೋಕಸಭೆಯಲ್ಲಿ ಮಾತ್ರ ಮಂಡಿಸೋಕ್ಕೆ ಆಗುತ್ತೆ. ಮತ್ತು ಸಂಸತ್ತಿನ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಉಪರಾಷ್ಟ್ರಪತಿಯವರು ವಹಿಸುತ್ತಾರೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಕೂಡ ತಪ್ಪು. ಜಂಟಿ ಅಧಿವೇಶನ ಕರೆಯೋದು ರಾಷ್ಟ್ರಪತಿ ಆದರೆ ಅಧ್ಯಕ್ಷತೆ ವಹಿಸೋದು ಲೋಕಸಭಾ ಸ್ಪೀಕರ್ ಆಗಿರ್ತಾರೆ. ಸೊ ನೀವು ಈ ಥರ ನೀವು ಅಂದರೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ನ ನೀವು ಈ ಥರ ಅಂದರೆ ಅಲ್ಲೇ ಕ್ವಶನ್ ಏನಾದರೂ ಅಂದರೆ ಯಾವ ಸ್ಟೇಟ್ಮೆಂಟ್ ರಾಂಗ್ ಇದೆ ಅದ್ರ ಮುಂದೆ ರಾಂಗ್ ಅಂತ ಹಾಕ್ಕೊಳ್ಳಿ. ಯಾಕೆಂದ್ರೆ ನಿಮಗೆ ಕನ್ಫ್ಯೂಸ್ ಆಗೋಲ್ಲ ಮತ್ತು ಆನ್ಸರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಮತ್ತು ಮೂಲಭೂತ ಕರ್ತವ್ಯಗಳನ್ನು ಯಾವ ಸಂವಿಧಾನದಿಂದ ಎರವಲು ಪಡಿತಾರೆ, ಯಾವ ಸಂವಿಧಾನದಲ್ಲಿ ಶಿಫಾರಸು ಮಾಡಿದ ಸಮಿತಿ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ. ಇದು ರಿಪೀಟೆಡ್ ಕ್ವಶನ್, ತುಂಬ ಸಲ ಬಂದಿದೆ. ಮತ್ತು ರಾಜನೀತಿ ನಿರ್ದೇಶಕ ತತ್ವಗಳು ಈ ಕೆಳಗಿನ ಯಾವುದು ಗಾಂಧಿವಾದಿ ತತ್ವ ಅಂತ ಕೇಳಿದರೆ ಇದು DPSP. ಇದು ಕೂಡ ಇಂಪಾರ್ಟೆಂಟು. 36ನೇ ವಿಧಿಯಿಂದ 51ನೇ ವಿಧಿವರೆಗೂ ಪ್ರತಿಯೊಂದು ವಿಧಿನೂ ಕೂಡ ಇಂಪಾರ್ಟೆಂಟು. ಪ್ರತಿಯೊಂದು ಎಕ್ಸಾಮಲ್ಲೂ ಇದು ಕೇಳ್ತಾರೆ ಆಯಿತಾ. ಮತ್ತು ಎಲ್ಲ ವಿಧಿನೂ ಒಂದು ಸಲ ನೋಡ್ಕೊಳ್ಳಿ. ಒಂದು ಸಲ ನೋಡ್ಕೊಂಡ್ರೆ ನೆನಪಿರಲ್ಲ, ಒಂದು ಸಲ ಬರೆದು ತೆಗೀರಿ, ಖಂಡಿತವಾಗ್ಲೂ ನಿಮಗೆ ನೆನಪಿರುತ್ತೆ. ಭಾರತದಲ್ಲಿ ರೂಲ್ಸ್ ಆಫ್ ಲಾ ಸಿದ್ಧಾಂತವು ಯಾವುದಕ್ಕೆ ಅನ್ವಯಿಸುತ್ತದೆ ಅಂದರೆ ಕಾನೂನಿನ ಮುಂದೆ ಸಮಾನತೆ. ಇದು 14ನೇ ವಿಧಿಲಿ ಬರುತ್ತೆ. ಮತ್ತು ಭಾರತದ ಸಂವಿಧಾನದಲ್ಲಿ ಯಾವ ಅನುಸೂಚಿಯು ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧ ಕುರಿತು ತಿಳಿಸುತ್ತದೆ ಅಂದರೆ 7ನೇ ಅನುಸೂಚಿ. ಸೊ ನೀವು NaNHK ಎಕ್ಸಾಮ್ ಬರೆದಿದ್ರೆ ಸೇಮ್ ಕ್ವಶನ್ನು 7ನೇ ಅನುಸೂಚಿಯಲ್ಲಿ ಏನೇನು ಬರುತ್ತೆ ಅಂತ ಕೇಳಿದ್ದಾರೆ. ಅಂದರೆ ಅಲ್ಲಿ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಅಂತ. ಸೊ ಇಲ್ಲಿ ಅದು ಎಷ್ಟನೇ ಅನುಸೂಚಿ ಅಂತ ಅಲ್ಲೇ ಅಕ್ಕಪಕ್ಕನೇ ಇದ್ದಾನೆ. ಸೊ ಅದಕ್ಕೋಸ್ಕರ ಇವಾಗ ಯಾವ್ಯಾವ ಟಾಪಿಕ್ ಇದೆ ಆ ಟಾಪಿಕ್ನೇ ನೆಕ್ಸ್ಟು ಫೋಕಸ್ ಮಾಡಿ. ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂತು? 1993. ಈ ಕ್ವಶನ್ ಯಾಕೆ ಬಂದಿದೆ ಅಂದರೆ ಇತ್ತೀಚೆಗೆ ಮಾನವ ಹಕ್ಕುಗಳ ಆಯೋಗಕ್ಕೆ ಅಧ್ಯಕ್ಷರನ್ನು ನೇಮಕ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಕ್ವಶನ್ ತೆಗೆದಿದ್ದಾರೆ. ಕರೆಂಟ್ ಅಫೇರ್ಸ್ ಲಿಂಕ್ಡು ಕಾನ್ಸ್ಟಿಟ್ಯೂಷನ್ ಇದು. ಮತ್ತು ಈ ಕೆಳಗಿನ ಯಾವ ಹೇಳಿಕೆ ಸರಿ ಇದೆ ಅಂದರೆ ರಾಷ್ಟ್ರಪತಿ ಹೆಚ್ಚುವರಿವರೆಗೂ ರಾಜ್ಯಪಾಲರು ಅಧಿಕಾರದಲ್ಲಿರುತ್ತಾರೆ. ಇದು ಸರಿ ಇದೆ. ರಾಜ್ಯಪಾಲರನ್ನು ರಾಷ್ಟ್ರಪತಿಗಳು ನೇಮಿಸುತ್ತಾರೆ. ಇದು ಕೂಡ ಸರಿ ಇದೆ. ರಾಜ್ಯಪಾಲರು ಆ ರಾಜ್ಯದ ಜನರಿಂದ ಚುನಾಯಿತರಾಗುತ್ತಾರೆ ಅಂತ. ಇದು ತಪ್ಪಿದೆ. ಏಕೆಂದರೆ ರಾಜ್ಯಪಾಲರನ್ನು ರಾಷ್ಟ್ರಪತಿಗಳು ನೇಮಿಸ್ತಾರೆ. ಮತ್ತು ಇದು ಈಸಿ ಕ್ವಶನು ಗ್ರಾಮ ಪಂಚಾಯತಿ ಬಗ್ಗೆ. ಗ್ರಾಮ ಪಂಚಾಯತಿ, ತಾಲೂಕು ಇದು ಎಲ್ಲರೂ ಮಾಡಿರ್ತೀರ. ಸೊ ಈ ಥರ ಈಸಿ ಕ್ವಶನು ಬರ್ತವೆ. ಕ್ವಶನ್ ಪೇಪರ್ ಅಂದರೆ ಎಲ್ಲನೂ ಟಫ್ ಅಂತಲೇ ಇರೋಲ್ಲ. ಈ ಕ್ವಶನ್ನು ಅಂದರೆ ಇದು ಕೆಲವೊಂದು ಇದು ಆಲ್ಮೋಸ್ಟು ನೆಕ್ಸ್ಟ್ ಲೆವೆಲ್ ಕ್ವಶನ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಇದು ಯಾರೂ ಅಟೆಂಡ್ ಮಾಡಿರಲ್ಲ ನೋಡಿ. ಈ ಥರ ಕ್ವಶನ್ನು ನಿಮ್ಗೆ 100% ಇದು ಏನು ನಿಮಗಿದು ಯಾವ ಬುಕ್ಕಲ್ಲೂ ನೀವು ಓದೇ ಇರಲ್ಲ. ಸೊ ಈ ಥರ ಕ್ವಶನ್ನ ನೀವು ಟಚ್ ಮಾಡೋಕ್ಕೆ ಹೋಗ್ಬಾರ್ದು, ರಿಸ್ಕ್ ತೊಗೋಬೇಡಿ. ಯಾಕೆಂದರೆ ನೀವು ಎಕ್ಸಾಮಲ್ಲಿ ಪಾಸ್ ಆಗಬೇಕಂದ್ರೆ 100ಕ್ಕೆ 100 ತೆಗಿಬೇಕಂತ ಎಲ್ಲೂ ಇಲ್ಲ ಆಯಿತಾ. ನೀವು ಎಲ್ಲ ಹೋದ್ಮೇಲೆ 60ರಿಂದ 70 KEA ಪೇಪರ್ ಅಂದರೆ 60 ಮೇಲೆ ನೀವು ಉಳಿಸ್ಕೊಂಡಿದ್ದೀರ ಅಂದರೆ
ಆರಾಮಾಗಿ ಲಿಸ್ಟಲ್ಲಿ ಇರ್ತೀರ. ಸೊ ಅದಕ್ಕೋಸ್ಕರ ಈ ಥರ ಕ್ವಶನ್ನ ರಿಸ್ಕ್ ತೊಗೊಂಡು ಸುಮ್ಮನೆ ಅನ್ನೆಸೆಸರಿಯಾಗಿ ನೆಗೆಟಿವ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇದಕ್ಕೆ ಬೋಧನೆ ಒಂದ್ಬಿಟ್ಟು ಮಿಕ್ಕಿದೆಲ್ಲ ತರಬೇತಿ, ಸಂಶೋಧನೆ, ಮುದ್ರಣ. ಅಂದರೆ ಭಾರತೀಯ ಸಾರ್ವಜನಿಕ ಆಡಳಿತ ಸಂಸ್ಥೆಯು ಯಾವ ಕಾರ್ಯನಿರ್ವಹಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಆಲ್ಮೋಸ್ಟ್ ಇದು ಯಾವ ಬುಕ್ಕದು ಕವರ್ ಆಗಿಲ್ಲ ಅಂದ್ಕೊಂಡಿದ್ದೀನಿ. ಕವರ್ ಆಗಿರುತ್ತೆ, ಬಟ್ ಆ ಬುಕ್ ಕವರ್ ಆಗಿರೋ ಬುಕ್ ನಾವು ಓದಿರಲ್ಲ. ಸೊ ಈ ಥರ ಕ್ವಶನ್ನ ನೀವು ಎಕ್ಸಾಮಲ್ಲಿ ರಿಸ್ಕ್ ಈ ಥರ ಗೊತ್ತಿಲ್ಲದೆ ಇರೋ ಕ್ವಶನ್ಗೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿ ಆಮೇಲೆ ನನಗೆ ಟೈಮ್ ಸಾಕಾಗಿಲ್ಲ ಅಂತ ಹೇಳೋದು ತಪ್ಪಾಗುತ್ತೆ. ಈ ಥರ ಕ್ವಶನ್ನ ನೀವು ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ನಾನು ಎಲ್ಲೂ ಓದಿಲ್ಲ ಅಂತ. ಸೊ ಆ ಥರದ್ದು ಸ್ಕಿಪ್ ಮಾಡಿ 5ನೇ ಆಪ್ಷನ್ ತುಂಬನ್ನಿ, ಬಿಟ್ಟು ಬರಬೇಡಿ, ನೆಗೆಟಿವ್ ಹೋಗುತ್ತೆ ಅದಕ್ಕೂ ಕೂಡ. ಇನ್ನು ಇದು 32ನೇ ವಿಧಿ, ಅಂದರೆ ಯಾವುದ್ಯಾವುದು ಏನೇನು ಹೇಳುತ್ತೆ ಅಂತ. ABS ಕಾರ್ಪಸ್ಸು, ಮ್ಯಾಂಡಮಸ್ಸು. ಇದು ಈಸಿ ಕ್ವಶನು, ಆಲ್ಮೋಸ್ಟ್ ಎಲ್ಲರೂ ಮಾಡಿರ್ತೀರ. ಮತ್ತು ಸ್ಯಾಮ್ಡಕ್ ಎಂಬ ಪದವು ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಬ್ಯಾಸ್ಕೆಟ್ಬಾಲು. ಈ ಕ್ವಶನ್ ನಿಮಗೆ ನೂತನ ಜಿಕೆಯಲ್ಲಿ ಎಲ್ಲ ಕ್ರೀಡೆಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಪದಗಳನ್ನ ಕೊಟ್ಟಿದ್ದಾರೆ. ಯಾರ್ಯಾರ ಹತ್ರ ಎಲ್ಲ ನೂತನ ಜಿಕೆ ಇದೆ. ಸೊ ನೀವು ನೋಡ್ಬೋದು. ನೆಕ್ಸ್ಟ್ ಎಕ್ಸಾಮಲ್ಲೂ ಬೇರೆ ಪದ ಕೊಟ್ಬಿಟ್ಟು ಸೇಮ್ ಅದೇ ಟಾಪಿಕ್ ಮೇಲೆ ಬೇರೆ ಕ್ವಶನ್ ಬರೋ ಚಾನ್ಸಸ್ ಇದೆ. ಮತ್ತು ಕೈತಾನ್ ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತ ಕೇಳಿದರೆ ಚೆಸ್ಸು. ಇದು ಕೂಡ ಅಷ್ಟೇ ಸ್ಟ್ಯಾಟಿಕ್ ಜಿಕೆ, ನೂತನ ಜಿಕೆಯಲ್ಲಿ ಕವರ್ ಆಗಿದೆ. ಸೊ ಓದ್ಕೊಳ್ಳಿ. ಇನ್ನು ಈ ಸರಿಯಾದ ಜೋಡಿಯನ್ನು ಗುರುತಿಸಿ. ಇದು ನೀವು ಜನರಲಾಗೆ ಆನ್ಸರ್ ಮಾಡ್ಬೋದು. ಜನರಲಾಗೆ ನೀವು ಕಬಡ್ಡಿ ಅಂದರೆ ಶಕ್ತಿ ಮತ್ತು ಸ್ಥಿರ ಯೋಜನೆ, ಮಲ್ಲಕಂಬ, ಏರೋಬಿಕ್ಸ್ ಮತ್ತು ಕುಸ್ತಿ ಈ ಎರಡು ಕೂಡ ಸರಿ ಇದೆ. ಘಟ್ಕ ಮತ್ತು ಇದು ಆಲ್ಮೋಸ್ಟು ಅಂದರೆ ಹೆವಿ ಡೆಪ್ತ್ ಆಯಿತು. ನಿಮ್ಗೆ 100% ಗೊತ್ತಿದ್ದರೆ ಇಲ್ಲ ಇದರಲ್ಲಿ ನೀವು ರಿಸ್ಕ್ ತೊಗೋಬೋದು. ಹೆಂಗೆ ಅಂದರೆ ABCD 4 ಸರಿ ಇದೆ ಅಂತ ಇದೆ. ಸೊ 4 ಸರಿ ಇರಲ್ಲ, 2 ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಘಟ್ಕ, ಗೂಳಿ ಕಳಗ ಇದು ರಾಂಗ್ ಇದೆ ಅಂತ. ಸೊ ಆ ಥರ ನೀವು ರಿಸ್ಕ್ ತೊಗೊಂಡು 50-50 ಇದ್ರೂ ಕೂಡ ಹಾಕ್ಬೋದು ಇದು. ಇನ್ನು ISSF ಇದು ಈಸಿ ಇದೆ, ಇಂಟರ್ನ್ಯಾಷನಲ್ ಶೂಟಿಂಗ್ ಸ್ಪೋರ್ಟ್ ಫೆಡರೇಷನ್. ಇದು ಅಂದರೆ ಕರೆಂಟ್ ಅಫೇರ್ಸಲ್ಲೇ ಬಂದಿರೋದು. ಕರೆಂಟ್ ಅಫೇರ್ಸು ನ್ಯೂಸ್ ಪೇಪರ್ ಓದಿದರೆ ನಿಮಗೆ ಸಿಗುತ್ತೆ. ಅಂದರೆ ರೀಸೆಂಟಾಗಿ ಆಲ್ಮೋಸ್ಟು ಎಲ್ಲ ಪೇಪರಲ್ಲೂ 2-3 ಕೇಳ್ತಾನೆ ಇದ್ದಾನೆ ವಿಸ್ತೃತ ರೂಪ. ಸೊ ನೀವು ಕರೆಂಟ್ ಅಫೇರ್ಸಲ್ಲಿ ನ್ಯೂಸ್ ಪೇಪರ್ ಓದಬೇಕಾದ್ರೆ ಸ್ವಲ್ಪ ಕಣ್ಣಾಡಿಸಿದ್ರೆ ನೀವು ಇದಕ್ಕೆ ಆನ್ಸರ್ ಮಾಡ್ಬೋದು. ಇನ್ನು SDG ಗುರಿಗಳು ಇದು ಎಕನಾಮಿಕ್ ಸರ್ವೇಲಿ ಇದೆ ಮತ್ತು ಕರೆಂಟ್ ಅಫೇರ್ಸಲ್ಲೂ ಆವಾಗವಾಗ ನ್ಯೂಸಲ್ಲಿ ಇದೇ ಇರುತ್ತೆ. ಸೊ ಅದಕ್ಕೋಸ್ಕರ ಕೇಳಿದ್ದಾನೆ. 13 SDG ಗುರಿಗಳು 17 ಇದೆ. 17 ಒಂದು ಸಲ ಬರೆದ್ಬಿಡಿ, ಯಾಕೆಂದರೆ ಎಲ್ಲ ಎಕ್ಸಾಮಲ್ಲೂ ಕೇಳ್ತಾನೆ. 545 PSI ಎಕ್ಸಾಮಲ್ಲೂ ಕೇಳಿದ ಆಯಿತಾ. ಅಲ್ಲಿ ಒಂದು ವಿಧಿ ಕೇಳಿದ, ಇಲ್ಲಿ 4 ಕೇಳಿ ಹೊಂದಿಸಿ ಬರೆಯಿರಿ ಕೇಳಿದ್ದಾನೆ. ಭಾರತದಲ್ಲಿ ಬಡತನವನ್ನು ಅಂದಾಜಿಸೋದಕ್ಕೆ ಯಾವ ಸಮಿತಿ ಸಂಬಂಧಿಸಿಲ್ಲ ಅಂತ ಕೇಳಿರೋದು. ಸಂಬಂಧಿಸಿದೆ ಅಂತ ಹೇಳ್ಬಿಟ್ಟು ಆಗ ಪಾಸಿಟಿವ್ ಸ್ಟೇಟ್ಮೆಂಟ್ ಆಗಿ ಓದ್ಕೋಬೇಡಿ. ನರಸಿಂಹನ್ ಸಮಿತಿ ಹಣಕಾಸು ಅದು ಬಡತನಕ್ಕೆ ಸಂಬಂಧಿಸಿಲ್ಲ, ಬ್ಯಾಂಕಿಂಗ್ ಸುಧಾರಣೆಗೆ ಸಂಬಂಧಿಸಿದೆ. ಇನ್ನು ವಿಶ್ವ ಪರಿಸರ ದಿನ ಎಲ್ರಿಗೂ ಗೊತ್ತು, June 5. ಅದರದ್ದು ಥೀಮು ಈಗ ಅದು ಥೀಮ್ ಬಗ್ಗೆನೂ ಕೇಳ್ತಾ ಇದ್ದಾರೆ. ನಾನ್ ಎಜ್ಕಲ್ಲಿ ಸಹಕಾರ ದಿನದ ಥೀಮ್ ಕೇಳಿದೆ, ಇಲ್ಲ ಪರಿಸರ ದಿನ. ಅಂದರೆ ಎಕ್ಸಾಮ್ ನಡೆಯೋಕ್ಕೆ ಮುಂಚೆ 1-2-3 ತಿಂಗಳಲ್ಲಿ ಯಾವುದೆಲ್ಲ ದಿನಾಚರಣೆ ಆಗಿರುತ್ತೆ ಅದ್ರ ಥೀಮ್ನ ಒಂದು ಸಲ ಕಣ್ಣಾಡಿಸ್ಕೊಂಡು ಹೋಗಿರಿ. ಏಕೆಂದರೆ ನೀವು ಅದು ಒಂದು ಸಲ ಓದಿದ್ರು ನೀವು ಅಲ್ಲಿ ಆಪ್ಷನ್ ನೋಡಿದ್ರೆ ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ. ಇನ್ನು CPCB ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಇದು ಯಾವಾಗಲೂ ನ್ಯೂಸಲ್ಲಿ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ಕೇಳಿದ್ದಾನೆ. ಇನ್ನು ಆನೆಕಾಲು ರೋಗವು ಯಾವ ಜೀವಿಯಿಂದ ಬರುತ್ತದೆ ಅಂತ ಪುಚೇರಿಯಾ ಅಂತ. ಆ್ಯಕ್ಚುಲಿ ಇದು ವರ್ಡ್ ಇದಲ್ಲ, ಬೇರೆ ವರ್ಡ್ ಇದೆ. ಇದು ಇನ್ನೊಂದು ಇದನ್ನು ಕೇಳಿದ್ದಾನೆ. ನೀವು ಸೈನ್ಸು ಇಲ್ಲಿಂದ ಸೈನ್ಸ್ ಸ್ಟಾರ್ಟ್ ಆಯಿತು ಆಯಿತಾ. ಸೈನ್ಸು ಇಂಪಾರ್ಟೆಂಟ್ ಆಗುತ್ತೆ ಇದು. ಸೊ ನೋಡಿ ಅಲ್ಲಿ ಕೂಡ ಅಲ್ಲಿ ಯೂರಿಯಾ ಬಗ್ಗೆ ಕೇಳಿದ, ಇಲ್ಲಿ ಮೂತ್ರಕೋಶದಲ್ಲಿ ರಕ್ತ ಎಲ್ಲಿ ಶೋಧನೆ ಆಗುತ್ತದೆ ಅಂತ ಕೇಳಿದೆ. ಆಲ್ಮೋಸ್ಟ್ ಅಷ್ಟೇ. ನೆಕ್ಸ್ಟ್ ಎಕ್ಸಾಮು ಅಷ್ಟೇ, ಇದ್ರ ಸರೌಂಡಿಂಗೇ ಇರುತ್ತೆ ಆಯಿತಾ. ನೆಕ್ಸ್ಟ್ ಎಕ್ಸಾಮು ಗ್ಲೋಮರುಲೆಸ್ನಲ್ಲಿ ರಕ್ತ ಶೋಧನೆ ಆಗುತ್ತೆ. ಮತ್ತು ಕಿಣ್ವದ ಕಾರ್ಯಕ್ಷಮತೆ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ಅಂದರೆ ಉಷ್ಣತೆ ಮತ್ತು pH ಮಾತ್ರ ಕಿಣ್ವದ ಕಾರ್ಯಕ್ಷಮತೆ ಮೇಲೆ ಪ್ರಭಾವ ಬೀರುತ್ತೆ. ಇನ್ನು ಕಾಂಡದ ವಾರ್ಷಿಕ ಉಂಗುರಗಳನ್ನು ಎಣಿಸುವುದರಿಂದ ಮರದ ವಯಸ್ಸನ್ನು ಅಂದಾಜಿಸಬಹುದು. ಈ ಅಧ್ಯಯನಕ್ಕೆ ಡೆಂಡ್ರೋಕ್ರೊನಾಲಜಿ ಇದು ಸ್ಟ್ಯಾಟಿಕ್ ಜಿಕೆ. ಇದು ಆಲ್ಮೋಸ್ಟ್ ಒಂದು 50 ಇದ್ದಾವೆ ಆಯಿತಾ. ಅದು ನೋಡಿಕೊಂಡ್ರೆ ನಿಮ್ಮದು ಒಂದು ಕ್ವಶನ್ನು ಯಾವುದಾದ್ರೂ ಬಂದೇ ಬರುತ್ತೆ. ಮತ್ತು ತಪ್ಪಾದ ಹೇಳಿಕೆ, ಜಯ ಮತ್ತು ರತ್ನ ಗೋಧಿ ತಳಿ ಅಂತ ಕೊಟ್ಟಿದ್ದಾರೆ. ಅದೇ ಫಸ್ಟ್ ಆಪ್ಷನಲ್ಲೇ ಸಿಕ್ಕೋಯ್ತು, ಯಾಕೆಂದರೆ ಅದು ಭತ್ತದ ತಳಿ. ಮತ್ತು ಬೇರೆ ಮೂರು ಇದೆಯಲ್ಲ, ಇದನ್ನು ಕೂಡ ನೋಡ್ಕೋಬೋದು. ಅಂತಾರಾಷ್ಟ್ರೀಯ ಅಕ್ಕಿ ಸಂಶೋಧನಾ ಸಂಸ್ಥೆ ಫಿಲಿಪೈನ್ಸ್ನಲ್ಲಿದೆ. ನೆಕ್ಸ್ಟ್ ಎಕ್ಸಾಮಲ್ಲಿ ಅಂತಾರಾಷ್ಟ್ರೀಯ ಅಕ್ಕಿ ಸಂಶೋಧನಾ ಸಂಸ್ಥೆ ಎಲ್ಲಿದೆ ಅಂತಲೇ ಕೇಳ್ಬೋದು. ಮತ್ತು ಕಲ್ಯಾಣ್ ಸೋನಾಲಿಕಾ
ಯಾವುದರ ತಳಿಗಳು ಅಂತ ಕೇಳ್ತಾರೆ. ಸೊ ಅದಕ್ಕೋಸ್ಕರ ಎಲ್ಲ ಆಪ್ಷನ್ನು ಕೂಡ ಇಂಪಾರ್ಟೆಂಟು. ನೆಕ್ಸ್ಟ್ ಎಕ್ಸಾಮ್ಗೆ ಇದ್ರ ಸರೌಂಡಿಂಗ್ಗೆ ಕೇಳ್ತಾನೆ. ರಾಷ್ಟ್ರೀಯ ಉದ್ಯಾನವನಗಳು ಇದು ಎಲ್ಲರೂ ಮಾಡಿರ್ತೀರ, ಆಲ್ಮೋಸ್ಟ್ ಎಲ್ಲ ಬುಕ್ಕಲ್ಲೂ ಕವರ್ ಆಗಿದೆ. ಇನ್ನು ನೋಡ್ಬೋದು ಇಲ್ಲಿ ಶನಿ ಗ್ರಹ, ಗುರು ಗ್ರಹ, ಮಂಗಳ, ಈ ನಾನ್-ಎಜ್-ಕೆ ಎಕ್ಸಾಮಲ್ಲಿ ಇದೇ ಸೇಮ್ ಟಾಪಿಕ್ಕು, ಅದರ ವರ್ಷಗಳು ಅದು ಇಲ್ಲಿ ಉಪಗ್ರಹ ಕೇಳಿದ್ದಾನೆ. ಸೊ ಅದಕ್ಕೋಸ್ಕರ ನಿಮಗೆ ಗ್ರಹಗಳು ಇಂಪಾರ್ಟೆಂಟು. 8 ಗ್ರಹಗಳ ಬಗ್ಗೆಯೂ ಪ್ರತಿಯೊಂದು ಪಾಯಿಂಟು ಬಿಡ್ದೇನೆ ಓದ್ಕೊಂಡ್ರೆ ನಿಮಗೆ ನೆಕ್ಸ್ಟ್ ಎಕ್ಸಾಮಲ್ಲಿ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಇದು ಜಿಯೋಗ್ರಫಿ, ಇದು ಗೊತ್ತೇ ಇರುತ್ತೆ. ಸೂರ್ಯನು ಪೂರ್ವದಿಂದ ಪಶ್ಚಿಮಕ್ಕೆ ಚಲಿಸಿದಂತೆ ಕಾಣುತ್ತದೆ. ಹೌದು, ಏಕೆಂದರೆ ಪೂರ್ವದಲ್ಲಿ ಹುಟ್ಟುತ್ತಾನೆ, ಪಶ್ಚಿಮದಲ್ಲಿ ಮುಳುಗ್ತಾನೆ ಅಂತ ಚಿಕ್ಕ ವಯಸ್ಸಿಂದ ನೋಡ್ಕೊಂಬಂದಿರ್ತೀರ. ಭೂಮಿ ತನ್ನ ಅಕ್ಷದಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ 66.5 ಡಿಗ್ರಿ ಟಿಲ್ಟಾಗಿ ತಿರುಗುತ್ತೆ ಅಂತ ಗೊತ್ತಿರಬೇಕು. ಏಕೆಂದರೆ ನೆಕ್ಸ್ಟ್ ಎಕ್ಸಾಮಲ್ಲಿ 64.5 ಭೂಮಿಯು ತನ್ನ ಅಕ್ಷದಲ್ಲಿ ಎಷ್ಟು ಡಿಗ್ರಿ ಓರೆಯಾಗಿ ತಿರುಗುತ್ತದೆ ಅಂತಲೂ ಕೇಳ್ತಾರೆ. ಸೊ ಅದಕ್ಕೋಸ್ಕರ ಎರಡೂ ಸ್ಟೇಟ್ಮೆಂಟು ಸರಿ ಇದೆ. ರೋಹಿಣಿಯು, ಇದು ಕರೆಂಟ್ ಅಫೇರ್ಸು. ರೋಹಿಣಿ DRDO ಅಭಿವೃದ್ಧಿಪಡಿಸಿದ 3D ಮಾಧ್ಯಮ ವ್ಯಾಪ್ತಿಯ ವಿಚಕ್ಷಣ ರೆಡಾರ್ ವ್ಯವಸ್ಥೆ. ಇದು ಕರೆಂಟ್ ಅಫೇರ್ಸಲ್ಲಿ ಕವರ್ ಆಗಿದೆ. ಸೊ ಈ ಥರ ಕ್ವಶನ್ ನೀವು ಮಿಸ್ ಮಾಡಬಾರ್ದು. ಈ ಥರ ಕ್ವಶನ್ನು ಹಾಕಬೇಕು. ಅಂದರೆ ಯಾರು ಮತ್ತು ಇದು ಅಷ್ಟೇ, LPG ಸೋರಿಕೆಯಿಂದ ವಾಸನೆ ಅಂದರೆ ಗ್ಯಾಸು ಲೀಕೇಜ್ ಆದಾಗ ವಾಸನೆ ಬರುತ್ತಲ್ಲ, ಆ ಅನಿಲ ಯಾವುದು ಅಂತ ಕೇಳಿದ್ದಾರೆ. ಇದು ನೋಡಿ, ಇದು ಕ್ವಶನ್ ರಿಪೀಟ್ ಆಗಿದೆ, ಬಟ್ ಆಪ್ಷನ್ನು ಚೇಂಜ್ ಮಾಡಿದ್ದಾನೆ. ಏಕೆಂದರೆ ಈಥೈಲ್ ಮರ್ಕ್ಯಾಪ್ಟನ್ ಅಂತ ಎಲ್ಲರೂ ಓದಿರ್ತಾರೆ. ಇಲ್ಲಿ ಆಪ್ಷನ್ನಲ್ಲಿಲ್ಲ, ಕ್ವಶನ್ ರಾಂಗಿದೆ ಅಂತ. ಅಲ್ಲಿ ಎಕ್ಸಾಮಲ್ಲಿ ಏನೇನೋ ಥಿಂಕ್ ಮಾಡ್ತೀರಾ, ಆ ಥರ ಎಲ್ಲ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ಪ್ರೋಟೇನು ಬೂಟೇನು ಇರುತ್ತೆ ಅಂತ ಗೊತ್ತು, ಪೆಂಟೇನು ಅದರಲ್ಲಿ ಇರಲ್ಲ ಅಂತ ಗೊತ್ತಲ್ಲ. ಸೊ ಆ ಥರ ಎಲಿಮಿನೇಷನ್ನಲ್ಲಿ ಈ ಹಂಗೆ ಬೇಕಾದರೂ ಹಂಗೆ ಮಾಡ್ಬೋದು. ನಿಮ್ಗೆ 100% ಗೊತ್ತಿದೆ ಅಂದರೆ ಡೈರೆಕ್ಟ್ ಹಾಕ್ಬಿಡಿ. ಗೊತ್ತಿಲ್ಲ ಈ ಥರ ಕನ್ಫ್ಯೂಸ್ ಇದ್ದಾಗ 3 ಆಪ್ಷನ್ನ ಬಿಟ್ಟು ಈ 3 ಅಲ್ಲ ಅಂತ ಗೊತ್ತಾಗಿ ಇದಿರ್ಬೋದು ಅಂತ ಗೆಸ್ ಮಾಡಿ ಕೂಡ ಹಾಕ್ಬೋದು. ಮತ್ತು ಇದು ಕೂಡ ರಿಪೀಟೆಡು, ಅಂದರೆ ಇಷ್ಟು ದಿನ ಯಾವ ಥರ ತಂಪು ಪಾನೀಯದಲ್ಲಿ ಯಾವ ಅನಿಲ ತುಂಬಿಸುತ್ತಾರೆ ಅಂತ ಇಷ್ಟೊಂದು ಆಪ್ಷನ್ ಕೊಟ್ಟಿದ್ದಾನೆ. ಇದು ಕಾರ್ಬನ್ ಡೈಆಕ್ಸೈಡು, CO2 ಅಂತ ಕೊಟ್ಟಿದ್ದಾನೆ. ಅದೊಂದು. ಇವಾಗ ಯಾವ ಅನಿಲಗಳಷ್ಟೇ ಯಾವುದನ್ನು ಕೂಡ ಅವನು ಅದ್ರ ಹೆಸರು ಕೊಡ್ತಾಯಿಲ್ಲ, ಎಲ್ಲ ಸಿಂಬಲ್ ಆದರೂ ಅಣುಸೂತ್ರಗಳು ಕೊಡ್ತಾಯಿದ್ದಾನೆ. ಸೊ ಅದನ್ನು ಅದನ್ನು ಅಬ್ಸರ್ವ್ ಮಾಡಿ ಬೇಕಂದರೆ ನಾನ್-ಎಜ್-ಕೆಲ್ಲೂ ಹಂಗೆ ಮಾಡಿದರೆ ಇದು ಹಂಗೆ. ಲೆಟರವು ಗ್ಯಾಸ್ಟ್ರಿಕ್ ಜ್ಯೂಸ್, ಅಂದರೆ ಗ್ಯಾಸ್ಟ್ರಿಕ್ ಜ್ಯೂಸನ್ನ ರಿಲೀಸ್ ಮಾಡುತ್ತೆ. ಇದು H2SO4 ಅಲ್ಲ, ಆಯಿತಾ. H2SO4 ಬ್ಯಾಟ್ರಿಲಿರುತ್ತೆ. ಅದನ್ನು ರಾಜಗಳ ಆಮ್ಲ ಅಂತ ಕರೀತಾರೆ. ಆಮ್ಲೀಯತೆಯನ್ನು ಕಡಿಮೆ ಮಾಡಲು ಬೇಕಿಂಗ್ ಸೋಡಾ ಬಳಸುತ್ತಾರೆ, ಏಕೆಂದರೆ ಇದು ಬೇಕಿಂಗ್ ಸೋಡಾ ಒಂದು ಪ್ರತ್ಯಾಮ್ಲ. ಸೊ ಅದಕ್ಕೆ ಹೇಳಿಕೆ 1 ತಪ್ಪು, ಹೇಳಿಕೆ 2 ಸರಿ. ಈಸಿ ಕ್ವಶನು, ಈ ಕ್ವಶನ್ನ ಮಿಸ್ ಮಾಡಬಾರ್ದು. ಇನ್ನು ಆಮ್ಲಗಳು ನೋಡಿ, ಆಮ್ಲದ ಮೇಲೇ 2 ಕ್ವಶನ್ ಬಂದಿದೆ. ಸೊ ಆ ಟಾಪಿಕ್ಕು ಇಂಪಾರ್ಟೆಂಟು. ನೆಕ್ಸ್ಟ್ ಎಕ್ಸಾಮ್ಗೆ ಖಂಡಿತವಾಗ್ಲೂ ಆ ಕ್ವಶನ್ ಬಂದೇ ಬರುತ್ತೆ. ಆಮ್ಲ ಪ್ರತ್ಯಾಮ್ಲ ಚಾಪ್ಟರ್ನ ಮಿಸ್ ಮಾಡದೆ ಓದ್ಕೊಳ್ಳಿ. ಇನ್ನು ಅಲ್ಯೂಮಿನಿಯಂ ಲೋಹ ತುಕ್ಕು ಹಿಡಿಯೋಕೆಯನ್ನು ಹೇಗೆ ತಡೆಗಟ್ಟಿ. ಇಷ್ಟು ದಿನ ಕಬ್ಬಿಣ ತುಕ್ಕು ಹಿಡಿಯೋದನ್ನು ಗ್ಯಾಲ್ವನೀಕರಣ ಅಂತ ಓದಿರ್ತೀರ. ಸೊ ನೀವು ಇದು ಅಲ್ಲ, ಬಣ್ಣ ಹಚ್ಚುವುದು, ಗ್ರೀಸ್ ಹಚ್ಚುವುದು ಅಲ್ಲ, ಅಂದರೆ ನೀವು ಎಲಿಮಿನೇಷನಲ್ಲಿ ಇದನ್ನು ಆನ್ಸರ್ ಮಾಡ್ಬೋದು. ಸೊ ಈ ಥರ ಮಾಡಿ. ಇನ್ನು ಈಗಿನ ದಿನಗಳಲ್ಲಿ ಅನೇಕ ದೇಶಗಳು ಕುಡಿಯುವ ನೀರಿನ ಅವಶ್ಯಕತೆಯೂ ಅದೆಲ್ಲ, ಅಂದರೆ ನಿಮಗೆ ಟೈಮ್ನ ವೇಸ್ಟ್ ಮಾಡೋದಕ್ಕೆ ಆ ಥರ ಕೊಟ್ಟಿದ್ದಾನೆ, ಆಯಿತಾ. ನೀವು ಡೈರೆಕ್ಟ್ ಬಂದ್ಬಿಟ್ಟು ನಿರ್ಲವಣೀಕರಣ ಸ್ಥಾವರಗಳನ್ನು ಉಪಯೋಗಿಸಿ. ಈ ವಿದ್ಯಮಾನದಲ್ಲಿ ಅಡಗಿರೋ ಪ್ರಕ್ರಿಯೆ ವಿಲೋಮ ಪಸಾರಣ, ಆಯಿತಾ. ಇದು ಸ್ವಲ್ಪ ಡಿಫಿಕಲ್ಟ್ ಕ್ವಶನು, ಆದರೆ ಅದು ಕನ್ನಡದ ಇಂಗ್ಲೀಷ್ ವರ್ಡಲ್ಲಿ ಇಂಗ್ಲೀಷ್ ಸೈನ್ಸ್ ಕ್ವಶನ್. ಆಲ್ಮೋಸ್ಟು ಇಂಗ್ಲೀಷು ನಿಮಗೆ ಆವ್ರೇಜಾಗಿ ಬರೋಂಗಿದ್ರೆ ಪರವಾಗಿಲ್ಲ, ಇಂಗ್ಲೀಷಲ್ಲಿ ಓದಿ ಒಂದ್ಸಲ. ಈಗ ನಿಮ್ಮ ಕನ್ನಡದಲ್ಲಿ ಈ ಕ್ವಶನ್ ಅರ್ಥ ಆಗೋಲ್ಲ, ಆಯಿತಾ. ಟೈಮ್ ವೇಸ್ಟ್ ಮಾಡಿಬಿಡಿ, ಸೈನ್ಸಲ್ಲಿ ನೋಡಿ ನಿಮಗೆ ಅರ್ಥ ಆಗ್ಬಿಡುತ್ತೆ. ಕಾರಿನ ಎಂಜಿನನ್ನು ತಂಪು ಮಾಡಲು ಉಪಯೋಗಿಸುವ ಇದು ರಿಪೀಟೆಡ್ ಕ್ವಶನು, ಎಥಿಲೀನ್ ಗ್ಲೈಕಾಲು. ಇನ್ನು ಸಂಸ್ಥೆಗಳು ಮತ್ತು ಅದರ ಕೇಂದ್ರ ಕಚೇರಿಗಳು, ಇದು ಎಲ್ಲರೂ ಮಾಡಿರ್ತೀರ. ಕರ್ನಾಟಕದಲ್ಲಿ ಮುಂಚೆ 1 ಲೈನ್ ಕ್ವಶನ್ ಬರ್ತಾಯಿತ್ತು, ಇವಾಗ ನಿಮ್ಮಿಂದ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಅಂದರೆ ನೋಡಿ, ಇಲ್ಲಿ 4 ಆಪ್ಷನ್ನು, ಮತ್ತು ಅದರಲ್ಲಿ ಒಂದೊಂದರಲ್ಲಿ 4 ಆಪ್ಷನ್ನು. ಸೊ ಈ ಥರ ಕೇಳ್ತಾ ಇದ್ದಾನೆ. ಈ ಪ್ಯಾಟ್ರನ್ಗೆ ಅಡ್ಜಸ್ಟ್ ಆದರೆ ಮಾತ್ರ ನೆಕ್ಸ್ಟ್ ಎಕ್ಸಾಮಲ್ಲಿ ಸಕ್ಸಸ್ ಆಗೋಕ್ಕೆ ಸಾಧ್ಯ. ಇನ್ನು ಇದು ಈಸಿ ಕ್ವಶನು, ಎಲ್ಲರೂ ಮಾಡಿರ್ತೀರ. ಜಿಯೋಗ್ರಫಿ ನೋಡಿ, ಮ್ಯಾಪ್ ಬಗ್ಗೆ ಒಂದು ಕ್ವಶನ್ನು ಫಿಕ್ಸಾಗಿ ಬರ್ತಾಯಿದೆ. ಅಲ್ಲಿ ಜಂಬಿಟ್ಟಿಗೆ ಮಣ್ಣು ಕೇಳಿದ, ಇಲ್ಲಿ ಇದು ಆಲ್ಮೋಸ್ಟು ಮಧ್ಯಪ್ರದೇಶ ಕವರ್ ಆಗುತ್ತೆ, ಸ್ವಲ್ಪ ರಾಜಸ್ಥಾನ್ ಕವರ್ ಆಗುತ್ತೆ. ಸೊ ನೀವು ಆಪ್ಷನ್ ಎಲಿಮಿನೇಷನ್ ಮಾಡ್ಬೋದು, ಆಯಿತಾ. ಸಂತಾಲರು ಬಂದ್ಬಿಟ್ಟು ಒಡಿಸ್ಸಾ, ಜಾರ್ಖಂಡ್ ಈ ಕಡೆ ಬರ್ತಾರೆ.
ತೋಡರು ಕೂಡ ಮಧ್ಯಪ್ರದೇಶಲ್ಲಿ ಬರ್ತಾರೆ. ಗೊಂಡರು ಆ್ಯಕ್ಚುಲಿ ಇದು ಕ್ವಶನ್ ತುಂಬ ಕನ್ಫ್ಯೂಸ್ ಇದೆ, ಯಾಕೆಂದರೆ ಬಿಲ್ಲರು ತೋಡರು ತಮಿಳ್ನಾಡಲ್ಲಿ ಬರ್ತಾರೆ. ತೋಡರು ಸಂತಾಲರು ಎಲಿಮಿನೇಷನ್ ಮಾಡ್ಬೋದು. ಬಿಲ್ಲರು ಗೊಂಡರು ಎರಡರಲ್ಲಿ ಕನ್ಫ್ಯೂಸ್ ಆಗುತ್ತೆ. ಅಂದರೆ 50-50 ಇರೋ ರಿಸ್ಕ್ ತೊಗೊಳ್ಳೇಬೇಕು, ಏಕೆಂದರೆ ಬಿಡಬಾರ್ದು. 50-50 ಇದೆ ಅಂದರೆ ನಿಮ್ಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂದರೆ ಮಾತ್ರ ಬಿಟ್ಬರಬೇಕು. ಛಾಯಾ ಭಗವತಿ ಜಲಪಾತ ನಿರ್ಮಿಸಿದ ನದಿ ದೋಣಿ, ಇದು ಫ್ಯಾಕ್ಟ್ರು, ಎಲ್ಲರೂ ಮಾಡಿರ್ತೀರ ನೋಡಿ. ಇದರಲ್ಲಿ ನಿಮಗೆ ಯಾವ ಥರ ಓದಬೇಕಂದ್ರೆ ಯಾವುದು ಸರಿಯಾಗಿಲ್ಲ, ಏನು ಕೇಳಿದ್ದೇನೆ ಅಂತ ಓದಬೇಕು. ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ನಿಮ್ಗೆ ಅದೊಂದು ಗೊತ್ತಿದ್ರೆ, ಇದು ಹೈದರಾಬಾದಲ್ಲಿ ಅಂತ ಗೊತ್ತಿದ್ರೆ ನಿಮಗೆ ಸಾಕು, ಎಲಿಮಿನೇಷನ್ ಮಾಡ್ಬಿಡ್ಬೋದು. ನೋಡಿ, ಇಲ್ಲಿ ಡಿ ಇದೆ, ಇಲ್ಲೂ ಡಿ ಇದೆ, ಆಯಿತಾ, 2 ಆಪ್ಷನ್ ಹೋಯಿತು. ಇನ್ನು ಬಿ ಮತ್ತು ಸಿ ಮಾತ್ರ ಸರಿ ಇದೆ ಅಂತ ಇದೆ. ಮತ್ತು ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಡೆಲ್ಲಿಲಿದೆ ಅಂತ ಓದಿದರೆ ABC ಸರಿ ಇದೆ ಅಂತ. ನೀವು 4 ಆಪ್ಷನ್ನು ಓದ್ಕೊಂಡು ಟೈಮ್ ವೇಸ್ಟ್ ಮಾಡಬಾರ್ದು. ಈ ಥರ ಕ್ವಶನಲ್ಲಿ ನೀವು ಟೈಮ್ ಸೇವ್ ಮಾಡ್ಕೋಬೇಕು. ಇನ್ನು ಸಾಗರಗಳಲ್ಲಿ ಸಾಗರ ಪ್ರವಾಹ ಒಂದು ವೃತ್ತದ ಚಲನೆಯನ್ನು ಪೂರ್ಣಗೊಳಿಸಿದೆ, ಅದನ್ನು ಹೀಗೆ ಏನಂದು ಕರೀತಾರೆ ಅಂದರೆ ಗೈರ್ ಅಂತ ಕರೀತಾರೆ. ಯಾಕೆಂದರೆ ಅದೇನೂ ಅಲ್ಲ, ಉಬ್ಬರ ಇಳಿತನೂ ಅಲ್ಲ, ಡ್ರಿಫ್ಟು ಅಲ್ಲ. ಸೊ ಈ ಥರ ಎಲಿಮಿನೇಷನ್ ಮಾಡಿಬಿಟ್ಟು ನೀವು ಆನ್ಸರ್ನ ತೆಗಿಬೇಕಾಗುತ್ತೆ. ಸೊ 50 ಕ್ವಶನ್ನು ಮುಗಿಸಿದ್ದೀನಿ. ಇನ್ನೂ 50 ಕ್ವಶನ್ನು ಬೇಕಂದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಸೊ ಇದೇ ರೀತಿ ನಾನು 2023ರಿಂದ ನಡೆದಿರುವಂಥ KEA ಪೇಪರ್ನ ಎಲ್ಲ ಪೇಪರ್ನೂ ಕೂಡ ಅನಾಲಿಸಿಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ನೀವು ಯಾವ ಥರ ರೆಸ್ಪಾನ್ಸ್ ಕೊಡ್ತೀರಾ ಅದ್ರ ಮೇಲೆ ಖಂಡಿತವಾಗ್ಲೂ. ರೆಸ್ಪಾನ್ಸ್ ಚೆನ್ನಾಗಿದ್ರೆ ನಾನು ಪ್ರತಿಯೊಂದು ಕ್ವಶನ್ ಪೇಪರ್ನು ಅಫಿಷಿಯಲ್ ಕೀ ಆನ್ಸರ್ ನೋಡಿಬಿಟ್ಟು ನಿಮಗೆ ನಾನು ವಿಡಿಯೋ ಮಾಡಿಕೊಡ್ತೀನಿ ಅಂತ ಹೇಳ್ತಾ, ಏಕೆಂದರೆ ನಿಮಗೆ ಅಂದರೆ ನಿಮಗೆ ವರ್ಡ್ ಕ್ವಶನ್ ಪೇಪರ್ ನೋಡಿದ್ರೆ ಎಲ್ಲಿಂದ ಕ್ವಶನ್ ಬರ್ತಿದೆ ಅಂತ ಗೊತ್ತಾಗುತ್ತೆ. ಮತ್ತು ಕೆಲವೊಂದು ಕ್ವಶನ್ನು ಸೇಮ್ ಕಾನ್ಸೆಪ್ಟು ಇಲ್ಲ ಅದರ ಅಕ್ಕಪಕ್ಕ ಇರುತ್ತೆ. ಸೊ ಅದಕ್ಕೋಸ್ಕರ ವರ್ಡ್ ಕ್ವಶನ್ ಪೇಪರೇ ನಿಮಗೆ ಅಂದರೆ ರೋಡ್ ಮ್ಯಾಪ್ ಇದ್ದಂಗೆ. ಸೊ ಅದಕ್ಕೋಸ್ಕರ ನಿಮ್ಮ ಹತ್ರ ಆಲ್ರೆಡಿ ವರ್ಡ್ ಕ್ವಶನ್ ಪೇಪರ್ ಇದ್ದರೆ KEA ನಡೆಸಿರೋವಂಥದ್ದು ತುಂಬ ಜನ ನೋಡಿದ್ದೀನಿ. KSP ನಡೆಸಿರುವಂತಹ ಕ್ವಶನ್ ಪೇಪರು KSP ನಡೆಸಿರುವಂಥ ಕ್ವಶನ್ ಪೇಪರು ಒಂದು 4 ಓದೋದು ಒಂದೇ, KEA ನಡೆಸಿರೋ ಪೇಪರ್ ಒಂದು ಓದೋದು ಒಂದೇ. ಏಕೆಂದರೆ KEA ಒಂದು ಪೇಪರಲ್ಲೇ ನಿಮಗೆ 400 ಪಾಯಿಂಟ್ ಸಿಗುತ್ತೆ. ಸೊ ಅದಕ್ಕೋಸ್ಕರ KSP ಪೇಪರು ಅದು ನನಗನ್ಸಿರೋ ಪ್ರಕಾರ KEAಗೆ ಯೂಸ್ ಆಗೋಲ್ಲ. KEA ನಡೆಸಿರೋಂಥ ರೀಸೆಂಟ್ ಮೊನ್ನೆ ನಡೆದಂಥ ಗ್ರೂಪ್ ಎ ಆ ಪೇಪರ್ ನೋಡಿ. ಏಕೆಂದರೆ ನಮ್ಗೆ ಆ ಪೇಪರ್ ಅದು ಗ್ರೂಪ್ ಎ ಐತೆ, ಇದು PC ಅಂತ ಆ ಥರ ಥಿಂಕ್ ಮಾಡೋಕೆ ಹೋಗ್ಬೇಡಿ. ಏಕೆಂದರೆ ಇವಾಗ ಆಲ್ಮೋಸ್ಟು ನೋಡಿದ್ದೀರಾ PC ಪೇಪರ್ ಯಾವ ಲೆವೆಲಿಗೆ ಬಂದಿದೆ ಅಂತ. ಗ್ರೂಪ್ ಬಿ ಬಂದಿತ್ತಲ್ಲ, ಅದಕ್ಕಿಂತ ಈ PC ಪೇಪರು ಟಫ್ ಇದೆ. ಸೊ ಅದಕ್ಕೋಸ್ಕರ ಪ್ರತಿಯೊಂದು ಕ್ವಶನ್ ಪೇಪರು ನೋಡಿ. ಮತ್ತು ಇನ್ನೂ ತುಂಬ ಕ್ವಶನ್ಸು ರಿಪೀಟ್ ಆಗಿದೆ, ಆಯಿತಾ. ನಾನು ನೆಕ್ಸ್ಟು ವೀಡಿಯೋದಲ್ಲಿ ಹೇಳ್ತೀನಿ ಯಾವ್ಯಾವ ಕ್ವಶನ್ ಎಲ್ಲ ರಿಪೀಟ್ ಆಗಿದೆ ಅಂತ. ಸೊ ನೆಕ್ಸ್ಟ್ ವೀಡಿಯೋ ಬೇಕಂದರೆ ಕಮೆಂಟ್ ಮಾಡಿ, ವೀಡಿಯೋ ಆಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಏನಾದರೂ ನಿಮ್ಗೆ ಯಾವ ಥರ ಮಾಡಿಕೊಡ್ಬೇಕು ಅಂದರೆ ಯಾವ ಥರ ಮಾಡಬೇಕು ಅಂತ ನೀವು ಸಜೆಷನ್ ಕೊಟ್ಟರೆ ನಾನು ಆ ಥರ ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ ಅಂತ ಹೇಳ್ತಾ, ಇನ್ನೂ ನೆಕ್ಸ್ಟ್ ಪಾರ್ಟ್ ಇನ್ನೂ 50 ಕ್ವಶನ್ ಇದೆಯಲ್ಲ. ಸೊ ಆ 50 ಕ್ವಶನ್ ಬೇಕಂದರೆ ಕಮೆಂಟ್ ಮಾಡಿ, ನೆಕ್ಸ್ಟು ಮಾಡ್ತೀನಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಸೂನ್.